ಅದನ್ನ ಪಾಲಿಸೋದು ಎಲ್ಲರೂ ಧರ್ಮ ಆದ್ರೆ ಅಂದ್ರೆ ನಮ್ಮ ರಾಷ್ಟ್ರಗೀತೆ ಒಳಗೆ ಹೇಳ್ತೀವಿ ರೀ, ಹಿಂದೂ ಮುಸ್ಲಿಂ ಕ್ರೈಸ್ತಾನಿಕರು ಅಂತ ಎಲ್ಲರೂ ಸೋದರರು ಅಂದ್ರೆ ಅವರು ನಮಗೆ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅವರು ನಮಗೆ ಹಂಗೆ ಟ್ರೀಟ್ ಮಾಡಬೇಕು. ಒಟ್ಟು ಸಮಾನತೆಯಿಂದ ಇರಬೇಕು ಅನ್ನುವಂಥದ್ದು ನಿಮಗೆ ಒಂದು ಉದ್ದೇಶ. ಅದೇ ರೀತಿಯಾಗಿ ಇವತ್ತಿನ ದಿವಸ ಒಂದು ವೇಳೆ ನೀವು ಶಾಲ್ ಹಾಕ್ಕೊಂಡು ಕಾಲೇಜಿನೊಳಗೆ ಹೋದಾಗ ನಿಮಗೆ ಯಾರು ಅಡ್ಡಿಪಡಿಸಿದ್ರೆ ಏನು ಮಾಡ್ತೀರಿ? ಹಾಕೋತೀರಿ ಅಲ್ಲ, ಅವ್ರು ಅಡ್ಡಿಪಡಿಸಿದ್ರೆ ಏನಂತ ಹೇಳ್ತೀರಿ? ಹಾಂ, ಹಿಜಾಬನ್ನು ತೆಗೆಸ್ರಿ ನಾವು ತೆಗಿತೀವಿ ಅಂತ ಹಾಗೆ. ಹಾಂ, ಇದು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತವೆ? ಈಗ ಹಿಜಾಬ್ಗೆ ಅವಕಾಶ ಕೊಡೋದು, ಹಿಂದೂಗಳಿಗೆ ಶಾಲೆಗಳನ್ನು ಹಾಕೋಬೇಡ್ರಿ ಅನ್ನುವಂಥದ್ದು ಎಷ್ಟು ಸರಿ ಇದು? ಹಾಂ, ಏನಾಗಬೇಕಂತೀವಿ? ಇದಿಷ್ಟು ಏನು ವಿದ್ಯಾರ್ಥಿನಿಯರು ಹೇಳುವಂಥ ಮಾತಾದರೆ, ಹಿಂದೂ ಕಾರ್ಯಕರ್ತರಾಗಲಿ ಮುಸ್ಲಿಂ ಕಾರ್ಯಕರ್ತರಾಗಲಿ ಅವರಿಗೆ ಶಾಲ್ ಹಾಕ್ರಿ, ಹಾಕೋಲಿಕ್ಕಂದ್ರೆ ಹಾಕ್ರಿ, ಹಾಕಿಸಿ ಒಳಗಡೆ ಕಳಿಸ್ರಿ, ಕಳಿಸಂತ ನೀವು ಹೇಳಿ. ಓಕೆ, ಇನ್ನು ಕೊನೆಯದಾಗಿ ಇನ್ನೋರ್ವ ಸಂಘಟನೆಕಾರಿದ್ದಾರೆ, ಪ್ರಮುಖವಾಗಿ ರಮೇಶ್ ಅವರು, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಪ್ರಮುಖವಾಗಿ ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರಿ ಕೇಸರಿ ಶಾಲನ್ನು, ಹಿಜಾಬ್ ಮತ್ತು ಕೇಸರಿ ಶಾಲ್ ವರ್ಸಸ್ ಅನ್ನುವ ಹಾಗೆ ಆಗಿದೆ. ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಇಂಥದ್ದೊಂದು ಹೊಸ ಒಂದು ಮುನ್ನುಡಿಯನ್ನು ಬರೀತಾ ಇದ್ದೀವಿ, ಏನು ಹೇಳ್ತೀರಿ? ಏನು ಹಿಜಾಬ್ ಅನ್ನೋದೊಂದು ಅವರು ನಿರ್ಣಯ ಮಾಡ್ಕೊಂಡಾರ, ನಾವು ಅದೇ ರೀತಿಯಿಂದ ನಿರ್ಣಯ ನಾವು ಹಿಂದೂಗಳು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಲಿಕ್ಕೆ ಮುಂದಿನ ಬರುವಂಥ ದಿನಗಳು ಭಾಳ ಕೆಟ್ಟಾಗಿ ಬರುತ್ತೆ. ನಾವು ಅದನ್ನು ಕೆಟ್ಟ ಆಗೋಕ್ಕಿಂತ ಮುಂಚೆಗೆ ನಾವು ತಿದ್ದುಪಡಿ ಮಾಡ್ಕೊಂಡು ಸುಧಾರಿಸ್ಕೋಬೇಕು. ಹುಡುಗರೆಲ್ಲ ವಿದ್ಯಾರ್ಥಿಗಳು ಎಚ್ಚರ ಆಗಬೇಕು, ವಿದ್ಯಾರ್ಥಿನಿಗಳು ಎಚ್ಚರ ಆಗಬೇಕು. ಅವ್ರು ಏನರ ಎಚ್ಚರ ಆಗ್ಲಿಕ್ಕಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಏನೂ ಉಳಿಯಲ್ಲ. ನಮ್ಮ ಸಂವಿಧಾನ ಏನಿದೆ, ಕಾಲೇಜು ಮತ್ತು ಬರೋ ಮುಂಚೆಗೆ ಏನೇನು ಮಾಡ್ತಿದ್ದಾರೆ ಏನೇನಿಲ್ಲ ಅಂತ ಎಲ್ಲನೂ ವಿದ್ಯಾರ್ಥಿಗಳು ತಿಳ್ಕೋಬೇಕು. ನಾವೆಲ್ಲ ಹೇಳಬೇಕು ಅವ್ರಿಗೆ. ನಾವು ನೀವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಹಿಂದೂ ರಾಷ್ಟ್ರ ಅಂತ ಐತಿ, ಹಿಂದೂ ಭಾರತ್ ಮಾತೆ ಅಂತ ಐತಿ. ನಾವೇನು ಪಾಕಿಸ್ತಾನ, ಇರಾನ್, ಇರಾಕ್, ಅಫ್ಘಾನಿಸ್ತಾನ ಇಲ್ಲ, ನಾವು ಹಿಂದೂಸ್ತಾನದಾಗ ಅದೀವಿ. ನಾವು ಹಿಂದೂ ಎಲ್ಲ ಭಾರತೀಯರದೀವಿ. ನಾವು ಭಾರತೀಯರೇ ನಮ್ಮ ಸಂವಿಧಾನ ಏನಿದೆ ಅದ್ರ ಪ್ರಕಾರ ನಾವು ನಡೆದ್ರೆ ನಾವು ಸುಮ್ಮಿರ್ತೀವಿ. ಅವ್ರು ಇದೇ ರೀತಿಯಿಂದ ಮಾಡ್ಕೊಂಡು ಹೋದರೆ ಮುಂದೆ ಬರೋ ದಿನ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದ್ರ ತಕ್ಕಂಗೆ ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತಿದೆ ಮಾಡ್ತೀವಿ. ಅವ್ರು ಎಷ್ಟು ಮಾಡ್ತಾರೆ ನಾವು ಅಷ್ಟು ಮಾಡತ್ತೀವಿ. ಆದರೆ ಸರ್, ಇನ್ನೊಂದು ಪ್ರಮುಖವಾಗಿ ರಮೇಶ್ ಅವರು ಹೇಳುವಂಥದ್ದು ಏನಂತಂದರೆ, ಯಾವಾಗೋ ಒಂದು ದಿನ ಬಂದು ಕೇಸರಿ ಶಾಲೆ ಮುನ್ನೆಲೆಗೆ ಬರುತ್ತೆ, ಮತ್ತು ತದನಂತರ